ಯಾರು ಬೇಕು? ತಾತ ಇಷ್ಟೊತ್ತಲ್ಲಿ ನಿಮ್ಮ ತಾತನಿಗೆ ಹುಷಾರಿಲ್ಲ, ಹಬ್ಬು ಆಗೈತೆ. ಬೇಕು. ನಾಳೆ ಹೋಗೋಣ. ಬೇಕು ಬೇಕು. ಹಾಯ್ ಎಲ್ರಿಗೂ. ನಾನು ಮೊದಲನೇ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮಾವ ಇನ್ನಿಲ್ಲ ಅಂತ. ಹೌದು, ಇದಕ್ಕೆ ರೀಸನ್ ಏನು ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ. ಲಾಸ್ಟ್ ಮಂತು ನಾವೆಲ್ಲರೂ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಮಾವ ತುಂಬ ಎಂಜಾಯ್ ಮಾಡಿದ್ರು, ನಮ್ಮ ಮಗಳ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಹೋಗಿ ಬಂದ್ವಿ. ಬಟ್ ಬರಬೇಕಾದ್ರೇ ಅವ್ರಿಗೆ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇತ್ತು ಅಂತ ಅನಿಸುತ್ತೆ. ಮನೆಗೆ ಬಂದಮೇಲೆ ಫುಲ್ ಬೆಡ್ ರೆಸ್ಟ್ ತೊಗೊಬಿಟ್ರು. ಚಳಿ ಜ್ವರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಅವರಿಗೆ. ಮನೆ ಹತ್ರ ಇರೋ ಕ್ಲಿನಿಕಲ್ಲಿ ತೋರಿಸ್ತಾ ಇದ್ವಿ, ಒಂದು ವಾರ ತೋರಿಸಿದ್ವಿ. ಅದಾದಮೇಲೆ ಅವ್ರಿಗೆ ಆಗ್ತಾನೆ ಇಲ್ಲ ಅಂತ ಅನ್ನುವಾಗ ಜಯದೇವಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ಕರ್ಕೊಂಡು ಹೋಗುವಾಗ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆದಮೇಲೆ ಅವರನ್ನು 3 ದಿನ ಅಡ್ಮಿಟ್ ಮಾಡಿದ್ವಿ. ಖುಷಿಯಾಗಿ ಹೋದವರು ಅಡ್ಮಿಟ್ ಮಾಡ್ಕೊಂಡು 3 ದಿನಕ್ಕೆ ತೀರ್ಕೊಂಡ್ರು. ಅವ್ರು ವಾಪಸ್ ಮತ್ತೆ ಬರಲಿಲ್ಲ. ತುಂಬ ಬೇಜಾರಾಗುತ್ತೆ. ಈ ಸಿಚುವೇಶನ್ ನಮ್ಮ ಲೈಫಲ್ಲಿ ಇಷ್ಟು ಬೇಗ ಬರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ವ್ಲಾಗಲ್ಲಿ ಅವ್ರನ್ನ ತುಂಬ ಕಡೆ ತೋರಿಸಿದ್ದೀನಿ, ನೀವೆಲ್ಲ ನೋಡಿರ್ತೀರ. ನಾನು ಹೆದ್ರಕೊಂಡೇ ಅವ್ರನ್ನ ವೀಡಿಯೋ ಮಾಡ್ತಾಯಿದ್ದೆ, ಏನು ಅನ್ಕೊತಾರೋ ಏನು ಅಂತ. ಬಟ್ ಇನ್ಮೇಲೆ ಅವ್ರು ಇಲ್ವಲ್ಲ ಅನ್ನೋ ಫೀಲ್ ತುಂಬ ಇದೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರ ಲೈಫಲ್ಲೂ ಈ ಥರ ಆಗೇ ಆಗುತ್ತೆ. ನಾವು ಗಟ್ಟಿ ಮನಸ್ಸು ಮಾಡಿ ಮುಂದೆ ಹೋಗಬೇಕು. ಇದೇ ವೀಕಲ್ಲಿ ನಮ್ಮ ಅತ್ತೆ ಮಾವಂದು 40 ವರ್ಷದ ಆ್ಯನಿವರ್ಸರಿ ಕೂಡ ಆಗಿತ್ತು. ಅದೇ ಖುಷೀಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದು. ಬಂದು ಒಂದೇ ವಾರಕ್ಕೆ ನಮ್ಮ ಮಾವ ತೀರ್ಕೊಂಡ್ರು ಅಂತಂದರೆ ಯಾರಿಗೂ ನಂಬೋಕ್ಕಾಗ್ತಾಯಿಲ್ಲ, ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನಮಗೆ. ಮೋಸ್ಟ್ಲಿ ಅವ್ರಿಗೆ ಲಾಂಗ್ ಜರ್ನಿ ಮಾಡಿದ್ದೆ ಎಫೆಕ್ಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ಸೊ ಅದು ಒಂದೇ ರೀಸನ್ ಇರ್ಬೋದು ಮೇ ಬಿ. ಇಲ್ಲ ಅಂದಿದ್ರೆ ನಮ್ಮ ಜೊತೆ ಇನ್ನೂ ಒಂದು 5-6 ವರ್ಷ ಇರ್ತಾ ಇದ್ರೇನೋ, ನನ್ನ ಮಗಳು ಸ್ಕೂಲ್ಗೆ ಹೋಗೋ ತನಕನಾದರೂ ಇರಬೇಕಿತ್ತು ಅನ್ನೋದೊಂದು ಫೀಲ್ ಉಳ್ಕೊಂತು ನಮಗೆ. ಅವಳಿಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಪ್ರತಿದಿನ ಪ್ರಸನ್ನ ತಾತ ಎಲ್ಲಿ, ನಂಗೆ ತಾತ ಬೇಕು, ತಾತ ಐಸ್ ಕ್ರೀಮ್ ತಂದು ಕೊಡ್ತಾರೆ ಅನ್ನೋ ಥರನೇ ಕೇಳ್ತಾ ಇರ್ತಾಳೆ. ಅವ್ರ ಗಾಡಿ ಸೌಂಡ್ ಆಯಿತು ಅಂತಂದರೆ ಸಾಕು, ತಾತ ಬಂತು ಅಂತ ಓಡೋಗ್ತಾಳೆ. ಈ ಥರ ಬಾಂಡಿಂಗು ನಾವು ಇಷ್ಟು ಬೇಗ ಅವ್ರನ್ನ ಕಳ್ಕೊತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಪಾಪುಗೆ ಏನೂ ಹೇಳೋಕ್ಕಾಗ್ತಾ ಇಲ್ಲ ನಮಗೆ. ಎಲ್ಲ ಕಾರ್ಯ ಮುಗ್ದಿದೆ. ಇವಾಗ ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಏನೇನು ಪೂಜೆಗಳಿತ್ತು ಎಲ್ಲನೂ ಹಾಕಿದ್ದೀನಿ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಮನೆಗೆ ಬಂದಮೇಲೆ ಇನ್ನೇನು ಸ್ಟಾರ್ಟ್ ಮಾಡಬೇಕಲ್ವ ಮಡಿ ಮಾಡೋದನ್ನು. ಸೊ ಇವಾಗೆಲ್ಲ ತೆಗೆದಿಟ್ಟು ಬೇಡದೇ ಇರೋದನ್ನೆಲ್ಲ ಬಿಸಾಕೋಣ ಅಂತ ಎತ್ಕೊಂಡಿದ್ದೀವಿ. ಇಷ್ಟೊಂದು ಐಟಮು ನಾವು ಬಿಸಾಕೋ ಐಟಮ್ ಮನೆ ತುಂಬ ಇತ್ತು, ಇವಾಗಲೇ ಗೊತ್ತಾಗಿರೋದು. ಇನ್ನು ಮನೆಗೆಲ್ಲ ಪೇಂಟಿಂಗ್ ಮಾಡಿಸ್ಬೇಕು, ಮನೆ ಕ್ಲೀನ್ ಮಾಡಬೇಕು. ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಪಾಪುನೂ ನೋಡ್ಕೋಬೇಕು, ಮನೆ ಕೆಲಸನೂ ಮಾಡ್ಕೋಬೇಕು. ಇನ್ನು ಪೇಂಟಿಂಗ್ ಹಿಡಿದ್ಬಿಟ್ರೆ ಫುಲ್ ಮನೆ ಕೆಲಸ ರಿಸ್ಕ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳೇಬೇಕು. ನಾನಿಲ್ಲಿ ಸ್ಟಿಕ್ಕರ್ ಎಲ್ಲ ಅಂಟಿಸಿದ್ನಲ್ಲ, ಅದನ್ನೆಲ್ಲ ಕಿತ್ತಾಕ್ಸ್ತಾ ಇದ್ದೀನಿ. ಯಾಕಂದರೆ ಅದ್ರ ಮೇಲೆ ಹೊಡಿಯೋದಕ್ಕೂ ಆಗಲ್ಲ, ಚೆನ್ನಾಗೂ ಕಾಣಲ್ಲ ಅದು ಬಿಟ್ಟರೆ ಅಂತ ಅಂದ್ಬಿಟ್ಟು. ಇನ್ನು ಸ್ವಲ್ಪ ಪಿಂಕ್ ಕಲರ್ ಇತ್ತು ನಮ್ಮ ಮನೆ ಫುಲ್ ಪೇಂಟಿಂಗು. ನಾನು ಅದನ್ನು ಬೇಡ ಆ ಕಲರು ನನಗೆ ಅಂತ ಅಂದ್ಬಿಟ್ಟು ಈ ಥರ ಲೈಟ್ ಪೀಚ್ ಕಲರು ಹೊಡ್ಸ್ಕೊತಾ ಇದ್ದೀನಿ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೆ. ಬಟ್ ಮನೆ ಸ್ವಲ್ಪ ಕತ್ಲೆ ಕಾಣಿಸುತ್ತೆ. ಇಟ್ಸ್ ಓಕೆ, ಇರಲಿ, ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇರಲಿ ಅಂತ ಅಂದ್ಬಿಟ್ಟು ಇದನ್ನೇ ಹಾಕಿಸ್ದೆ. ಏನು ಬೇಕು? ದೋಸೆ ಬೇಕಾ? ದೋಸೆ ಬೇಕಾ? ಅವಳು ಐಸ್ ಕ್ರೀಮ್ ಬಿಟ್ರೆ ಇನ್ನೇನು ಬೇಡ ಅವಳಿಗೆ. ಇಡ್ಲಿ ಬೇಕಾ? ಐಸ್ ಕ್ರೀಮ್ ಬೇಡ ತಂದ. ಈ ರೂಮೆಲ್ಲ ಪೇಂಟಿಂಗ್ ಆಯಿತು ಗೈಸ್. ಇಲ್ಲಿ ಪಾತ್ರೆ ಎಲ್ಲ ತೊಳೆದು ತುಂಬಿಟ್ಟಿದ್ದೀನಿ. ಅದನ್ನು ಜೋಡಿಸ್ಕೊಳ್ಳೋಂಗಿಲ್ಲ ಇವಾಗ ಟೈಮೂ ಇಲ್ಲ, ನನಗೆ ಅಷ್ಟೊಂದು ಎನರ್ಜಿನೂ ಇಲ್ಲ. ಸೊ ಅದಕ್ಕೆ ಲೇಟ್. ಒಂದೇ ದಿನದಲ್ಲಿ ಮನೆ ಫುಲ್ ಪೇಂಟಿಂಗ್ ಮಾಡಿಬಿಟ್ರು. ಆಮೇಲೆ ಮತ್ತೆ ರಾತ್ರಿ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಎಲ್ಲ ಜೋಡಿಸ್ಕೊಬಿಟ್ಟೆ, ಒರೆಸಿ ಎಲ್ಲನೂ. ನಾವು ಹೇಳಿದ್ವಿ ಒಂದೇ ದಿನದಲ್ಲಿ ಆದರೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಯಾಕಂದರೆ ಮತ್ತೆ ಕೆಲಸ ಕಾರ್ಯಗಳೆಲ್ಲ ಇದೆ ಅಲ್ವಾ, ಅದಕ್ಕೆ. ಇನ್ನು ಪೇಂಟಿಂಗ್ ಆದಮೇಲೆ ಮನೆಯೆಲ್ಲ ಕ್ಲೀನಾಗಿ ಇಟ್ಬಿಟ್ಟು ಈ ಕಡೆ ಕಿಚನ್ ಕಡೆ ಬಂದೆ. ಕಿಚನಲ್ಲಿರೋ ಅಂಥ ಐಟಮ್ ಎಲ್ಲ ತೆಗೆದಿಟ್ಟು ಕ್ಲೀನ್ ಮಾಡಿ ಅದನ್ನೆಲ್ಲ ಒರೆಸಿ ತೊಳೆದು ಮತ್ತೆ ಜೋಡಿಸಿ ಅದನ್ನೆಲ್ಲ ಹೇಗಿತ್ತು ಹಾಗೆ ಮಾಡ್ಕೋಬೇಕಲ್ವ. ಹಂಗೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಧ್ಯರಾತ್ರಿಲೇ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಮಲ್ಕೊಳ್ಳೋ ರೂಮ್ಗೆ ಪೇಂಟ್ ಮಾಡಿಸಿರಲಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟಿದ್ದೆ ನಾನು. ಯಾಕಂದರೆ ಲಾಸ್ಟಲ್ಲಿ ಮಿಕ್ಕಿದ್ರೆ ಇಸ್ಕೊಂಡು ನಾನೇ ಹೊಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದು ಹಾಗೆ ಆಯಿತು. ಮಿಕ್ಕಿರೋದನ್ನು ಇಸ್ಕೊಂಡು ನಾನೇ ಪೇಂಟಿಂಗ್ ಮಾಡಿಕೊಂಡೆ. ಹಾಗೆ ನಾನು ದೇವ್ರ ಮನೆಯೂ ಕೂಡ ಎಲ್ಲ ನೀಟಾಗಿ ಒರೆಸಿ ತೊಳೆದು ಮಾಡಬೇಕಾಗಿತ್ತು. ಅದನ್ನು ಕೂಡ ಕೆಲಸ ಮುಗಿಸ್ಕೊಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ.
ಇನ್ನು ನಮ್ಮ ಮನೆಯವರು ನಮ್ಮ ಮಾವನ ಫೋಟೋಸ್ ಮಾಡಿಸ್ಕೊಬಂದಿದ್ರು ಕಾರಿಗೆಲ್ಲ ಇಡಬೇಕಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಮನೆ ಮೇಲ್ಗಡೆ ಮನೆ ಎರಡಕ್ಕೂ ಒಂದೇ ಥರ ಸೇಮ್ ಫೋಟೋನ. ಬಟ್ ನನ್ನ ಮಗಳು ಅದನ್ನು ಬಿಡ್ತಾನೆ ಇರಲಿಲ್ಲ. ಅದನ್ನು ಮುದ್ದಾಡಿಕೊಂಡು ಮುತ್ತು ಕೊಟ್ಟು ಏನಂತ ಹೇಳೋದು ಫ್ರೆಂಡ್ಸ್, ಹೇಳ್ಕೊಳಕ್ಕಾಗಲ್ಲ, ಆ ಥರ ಆಗುತ್ತೆ ನೋವು. ಅವಳನ್ನ ನೋಡಿದಾಗ ಅಳುನೇ ಬಂದ್ಬಿಡುತ್ತೆ. ಈ ಥರ ಎಲ್ಲ ಯಾಕಪ್ಪ ಇಷ್ಟು ಬೇಗ ಮಾಡಿದೆ ಅಂತ ಅನಿಸುತ್ತೆ. ಏನು ಮಾಡೋದು, ವಿಧಿ ಅಲ್ವಾ, ಎಲ್ಲನೂ ಸಹಿಸ್ಕೋಬೇಕು ಲೈಫಲ್ಲಿ ಬರೋದನ್ನೆಲ್ಲ. ನಿಂಗೆ ಇಷ್ಟನಾ? ಎಷ್ಟು ಇಷ್ಟ? ತುಂಬ ಇಷ್ಟ ಅಲ್ವಾ? ಕೋಟ್ ಹಾಕೊಂಡಿರ್ತೆ ತಾತ, ಶರ್ಟು ನಿನಗೆ ಶರ್ಟ್ ಹಾಕೊಂಡಿರ್ತೆ, ನೀನು ಹಂಗೆ ಕೇಳಿದೆ. ಶರ್ಟು ಕೋಟು ಶರ್ಟ್ ಕೋಟು ಕೈ ತಾತ ಕೋಟು. ಕಾಲರ್ ಇನ್ನು ಎಲ್ಲ ರೆಡಿ ಆದಮೇಲೆ ಪುಣ್ಯ ಹೊತ್ತನ್ನು ಮಾಡಬೇಕಾಗಿತ್ತಲ್ಲ, ಮಡಿ ಎಲ್ಲ ತೆಗ್ದಿದ್ವಲ್ಲ, ಸೊ ಅದಕ್ಕೆ ಈಗ ರೆಡಿ ಮಾಡ್ಕೊಂಡಿದ್ದೀವಿ ಪೂಜೆಗೆ. ಅದಾದಮೇಲೆ ಪೆಂಡಲ್ ಹಾಕೋದಕ್ಕೂ ಕೂಡ ಬಂದರು. ಇವಾಗ ಊಟಕ್ಕೆ ಅಂತ ಪೆಂಡೈಲೆಲ್ಲ ಇಲ್ಲೇ ಹಾಕ್ಸ್ಬಿಟ್ಟಿದ್ದೀವಿ. ಮೇಲ್ಗಡೆ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ, ಅದಕ್ಕೆ ಇಲ್ಲೇ ಊಟ ಫ್ರೆಂಡ್ಸ್ ಇವಾಗ ಎಲ್ಲರಿಗೂ. ಹಾಗೆ ನಾಳೆ ಪೂಜೆಗೆ ಎಡೆ ಹಾಕಬೇಕಲ್ವ ನಮ್ಮ ಮಾವಂಗೆ, ಸೊ ಅದಕ್ಕೆ ಇವಾಗ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಸಿಕ್ಕಿನುಂಡೆ ಈ ಥರ ಐಟಮ್ಸ್ ಎಲ್ಲ ಇವಾಗಲೇ ರೆಡಿ ಮಾಡ್ತಾ ಇದ್ದಾರೆ. ಹಾಯ್ ಜಿನಿಮಾ. ಇಷ್ಟು ದಿನ ಬೇರೆಯವ್ರ ಕಾರ್ಯ ಎಲ್ಲ ಮಾಡ್ತಾಯಿದ್ವಿ, ಬಟ್ ಇವತ್ತು ನಮ್ಮ ಒಂದು ಕಾರ್ಯ ಮಾಡ್ತಾಯಿದ್ದೀವಿ. ಎಷ್ಟು ಬೇಜಾರಾಗ್ತಿದೆ ಅಂತಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಫೀಲ್ ಆಗ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು. ಭೂಮಿ ಮೇಲೆ ಇರೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅವರವ್ರ ಟೈಮ್ ಬಂದಾಗ ಅವರವ್ರು ಹೋಗೇ ಹೋಗ್ತಾರೆ, ನಾವು ಯಾರನ್ನೂ ತಡೆಯೋದಕ್ಕಾಗಲ್ಲ. ಸೊ ಹಾಗೆ ಅಂದ್ಕೊಂಡು ಕಾರ್ಯ ಮಾಡ್ತಾಯಿದ್ದೀವಿ. ಕೆಳಗಡೆನೂ ನೋಡ್ಕೋಬೇಕು, ಮೇಲ್ಗಡೆನೂ ನೋಡ್ಕೋಬೇಕು. ಅಂದರೆ ಕೆಳಗಡೆ ಬರೋರಿಗೆಲ್ಲ ಟೀ, ಕಾಫಿ ಅದೆಲ್ಲ ನಂದೇ ನೋಡ್ಕೋಬೇಕು, ಇನ್ಚಾರ್ಜು. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆಗೆ ಹೋಗಬೇಕು. ಇದೇ ಆಗಿತ್ತು ನನ್ನ ಕೆಲಸ. ಇಲ್ಲ ಕಾಣ್ತಾ ಇಲ್ಲ. ಸರಿ ಕಾಣ್ತದ. ಮತ್ತೆ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಯಿತು. ಕಲಶ ಇಟ್ಟು ನಮ್ಮ ಮಾವನ ಫೋಟೋ ಇಟ್ಟು ಅಲಂಕಾರ ಎಲ್ಲ ಆಗಿದೆ. ನಮ್ಮ ಅತ್ತೆ ಕೂತ್ಕೊಂಡಿದ್ದಾರೆ ನೋಡಿ. ಅಷ್ಟರಲ್ಲಿ ಅಡುಗೆಯವ್ರು ಕೂಡ ಬಂದರು. ಅಲ್ಲೇ ಬಜ್ಜಿ ಎಲ್ಲ ಹಾಕ್ತಾಯಿದ್ರು ಫ್ರೆಶ್ ಆಗಿ. ಹಾಗೆ ಅದೇ ರಾತ್ರಿ ನಾವು ಶನಿ ಕತೆ ಓದಿಸ್ತಾ ಇದ್ವಿ. ಅದು ಮುಗಿಯೋದು 1 ಗಂಟೆ ಆಯಿತು. ಬೇಗನೆ ಮುಗಿಸಿದ್ರು, ಯಾಕಂದರೆ ನಿದ್ದೆಗಿಡೋಕ್ಕಾಗಲ್ಲ ಅಂತ. ಯಾಕಂದರೆ ಮತ್ತೆ ಬೆಳಗ್ಗೆ ಪೂಜೆ ಇದೆ. ಇನ್ನು ಮಾರ್ನಿಂಗ್ ನಾವೇ ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ವಿ. ಅವಲಕ್ಕಿ ಉಪ್ಪಿಟ್ಟು, ನಾನು ಮತ್ತು ನನ್ನ ಗಂಡ ಇಬ್ಬರು ಸೇರಿಕೊಂಡು. ಬಿಡು, ಅಲ್ಲಿ ತಾತೆ ಬಾಳೆ ಮಾಡ್ತಾರೆ, ಮಾಡು ಅಲ್ಲಿ ಬಿಡು. ಬಾ, ವೆರಿ ಗುಡ್. ಏನಂತ ಮಾಡಿದೆವಾ? ಒಳ್ಳೇದು ಮಾಡಪ್ಪ ತಾತ ನಮಗೆಲ್ಲವ. ಏನಂದವ? ಇವರು ನಮ್ಮ ಮಾವನ ತಾಯಿ, ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಶುಕ್ರವಾರ ಶನಿವಾರ ಕಾರ್ಯ ಮುಗಿಸ್ಕೊಂಡು ಇವತ್ತು ಭಾನುವಾರ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ. ಇಷ್ಟು ದಿನ ನಮ್ಮ ಮಾವನೇ ನೀರು ಹಾಕ್ತಾಯಿದ್ರು ಪಾಪ, ಅದೆಲ್ಲ ನೆನಪಾಗ್ತಿದೆ ನನಗೆ. ಈಗ ಇವಳನ್ನ ಎದ್ದಳಿಸಿ ಲಾಲು ಕುಡಿಸಿ ಸ್ನಾನ ಮಾಡಿಸಿ ಹೋಗಬೇಕು ರೆಡಿಯಾಗಿ. ಅಲ್ಲ ಬಂಗಾರಿ, ಎಲ್ಲೇ ಹೋಗುತ್ತಿದ್ದೀವಿ ನಾವು? ಗೊಂಬೆ ಎಲ್ಲಿ ಹೋಗ್ತಿದ್ದೀವಿ ಕಂದ? ಮಾಮಿಗೆ. ಅವತ್ತು ಹೋಗಿದ್ವಲ್ಲ, ನಿಂಗೆ ಬಾಳೆಹಣ್ಣಲ್ಲಿ ಹೊಡೆದು ಬಿಟ್ರಲ್ಲ, ಅಲ್ಲಿಗೆ ಹೋಗೋಣ. ಇದು ಕೇರಳಾಪುರದಲ್ಲಿರೋ ವೀರಭದ್ರ ಸ್ವಾಮಿ ದೇವಸ್ಥಾನ. ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ. ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ.
ಹಿಂದಿನ ಕಾಲದ ನಾವು ಬರಬೇಕಾದ್ರೇ ಚುಂಚುನಕಟ್ಟೆ ಸಿಗುತ್ತೆ, ಸೊ ಅಲ್ಲಿ ಹೋಗಿ ಒಂದು ವಿಸಿಟ್ ಮಾಡಿ ಬಂದ್ವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ನೇಚರ್ ನೋಡ್ತಾ ಇದ್ರೆ. ನನ್ನ ನನ್ನ ಚಾನಲ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಏಯ್ ಹೇಳು ಹೇಳು ಬೇಗ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹೇಗಿದ್ದೀರ? ನಾವು ತಾದಿವಿ. ಎಲ್ಲಿಗೆ ಬಂದಿದ್ವಿ? ಇಲ್ಲಿ ಬಂದಿದ್ವಿ ಮಾಮಿಗೆ ಬಂದಿದ್ದೋ. ಆಮೇಲೆ ಬಂದು ಓಕೆ ಓಕೆ ಬಾಯ್ ಫ್ರೆಂಡ್ಸ್. ಬೈ ಫ್ರೆಂಡ್ಸ್. ಆಮೇಲೆ ಮಾಡ್ತೀನಿ. ಆಮೇಲೆ ಮಾಡ್ತೀನಿ. ಬಾಯ್. ಇದಿಷ್ಟು ನಮ್ಮ ಮಾವನ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ನಾನು ನೆಕ್ಸ್ಟ್ ವಿಡಿಯೋ ಯಾವ ಥರ ಬರುತ್ತೆ, ಏನು ಮಾಡ್ತೀನಿ ಅಂತ. ಆ್ಯಂಡ್ ನಾನು ಇಲ್ಲೆಲ್ಲ ನಮ್ಮ ಮಾವ ಓಡಾಡಿರೋ ನೆನಪೇ ಕಾಡ್ತಿದ್ದೆ. ನನ್ನ ಮಗಳ ಜೊತೆ ಆಟ ಆಡ್ತಾಯಿದ್ರು ಈ ಏರಿಯಾದಲ್ಲೆಲ್ಲ, ಸೊ ಅದೆಲ್ಲ ನೆನಪಾಗ್ತಿದೆ. ನಾನು ವ್ಲಾಗ್ ಮಾಡಬೇಕಾದ್ರೆ ನಮ್ಮ ಮಾವ ನೋಡ್ತಾ ಇದ್ರು ಅಂತ ಹೆದರ್ಕೊತಾ ಇದ್ದೆ. ಅದೆಲ್ಲ ಯಾಗವಿಲ್ಲ.